ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ಸಿಗುತ್ತೆ ಅಂತ ಕೂಡ ಇಲ್ಲಿ ಪ್ರೋಮೋದಲ್ಲೇ ಗೊತ್ತಾಗ್ತದೆ. ಆಲ್ಮೋಸ್ಟ್ ಪ್ರೋಮೋನ ಒಂದ್ಸತಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇಲ್ಲಿ ಸ್ವಲ್ಪ ಒಂದು ಪ್ರೋಮೋದ ಜಲಕ್ ನೋಡ್ಬಿಡೋಣ. ಹಲವಾರು ತಿರುವುಗಳಿದ್ದ ಮಹಾಗಮನ, ನಾಮಿನೇಟ್ ಆಗಿರೋ 3 ಜಂಟಿ 4 ಒಂಟಿಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ. ಯಾಕಂತಂದರೆ ಈಗ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ 3 ಜನ ಜಂಟಿಗಳು 4 ಜನ ಒಂಟಿಗಳು ಈಗ ನಾಮಿನೇಷನ್ ಆಗಿದ್ದಾರೆ. ಆಲ್ಮೋಸ್ಟು ಈ ವಾರ ಎಲಿಮಿನೇಷನ್ ಇರಲ್ಲ ಅನ್ನೋ ಚರ್ಚೆ ನಡೀತಿತ್ತು. 2 ದಿವಸ ಶೂಟಿಂಗ್ ಕೂಡ ಇಲ್ಲಿ ನಡೆದಿಲ್ಲ. ಆ ಒಂದು ಕಾರಣಕ್ಕೆ ಅಂದರೆ ಈ ವಾರ ಏನಿತ್ತು ಪೂರ್ತಿಯಾಗಿ ಫುಲ್ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಿಗ್ತಾನೆ ಇದೆ. ಯಾಕಂತಂದರೆ ಕಳಪೆ ಕೊಟ್ಟರು ನೆನ್ನೆ, ಮತ್ತು ಕಳಪೆ ಕೂಡ ಹೋದ್ರು, ಅಂದರೆ ಅದು ಕೂಡ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. 2 ದಿವಸ ಶೂಟಿಂಗ್ ಇರಲಿಲ್ಲ, ಈ ರೀತಿಯಾಗಿ ಮಾಡಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಆಯಿತು. ಬಟ್ ಇವಾಗ ಎಲಿಮಿನೇಷನ್ ಆದರೂ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಎಲಿಮಿನೇಷನ್ ಆಗುತ್ತೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಏನು ಲಾಸ್ಟ್ ಏನಾದ್ರು ಟ್ವಿಸ್ಟ್ ಕೊಡ್ತಾರಾ ಅಂತ ಕೂಡ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಎಲ್ರಿಗೂ ಭಯ ಅಂತೂ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ ಕಳೆದ ವಾರದಲ್ಲಿ 2 ಇದ್ದಾರೆ, ಈ ವಾರ ಒಬ್ಬರು ಹೋಗ್ತಾರಾ 2 ಹೋಗ್ತಾರಾ, ಅಂದರೆ ಒಂಟಿ ಹೋಗ್ತಾರಾ ಜಂಟಿ ಕಡೆಯಿಂದ ಹೋಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಶಾಕಿಂಗ್ ಎಲಿಮಿನೇಷನ್ ಅಂತೂ ಆಗೇ ಆಗುತ್ತೆ. ಆದರೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಕ್ಲಾಸ್ ಸಿಗುತ್ತೆ ಅಂತ ನೋಡೋದಾದರೆ, ಮತ್ತು ನೆನ್ನೆ ಎಪಿಸೋಡಲ್ಲಿ ಇಲ್ಲಿ ಯಾರ್ಯಾರ್ದು ಏನೇನು ಮಿಸ್ಟೇಕ್ ಇತ್ತು ಅಂತ ನೋಡೋಕೋದ್ರೆ, ಫಸ್ಟಿಗೆ ಇಲ್ಲಿ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಇಲ್ಲಿ ಚಂದ್ರಪ್ರಭಾ ಅವ್ರದ್ದೇ ಆಲ್ಮೋಸ್ಟ್ ಹೈಲೈಟ್ ಪಾಯಿಂಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಫಸ್ಟ್ ದಿನ ನೀವು ನೋಡ್ತಿರ್ಬೋದು, 1 ವಾರ ಆಗಿದೆ ಆಲ್ರೆಡಿ. 1 ವಾರ ಆದಮೇಲೆ ಸತೀಶ್ ಅವರು ಸಿಕ್ಕಾಪಟ್ಟೆ ಇಲ್ಲಿ ಬಾತ್ರೂಮ್ ಹತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರು. ಕಳೆದ ವಾರ ಕೂಡ ಇಲ್ಲಿ ಹೇಳಿದ್ರು, ಅಂದರೆ ಅವರು ಮೇಕಪ್ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಹೇರ್ ಡ್ರೈ ಮಾಡ್ಕೊಳ್ಳೋದಿರ್ಬೋದು, ಈ ರೀತಿಯಾಗಿ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದರು. ಆದರೆ ನೆನ್ನೆ ಸಿಕ್ಕಾಪಟ್ಟೆ ಇಲ್ಲಿ ಅವ್ರಿಗೆ ಕೋಪ ಬರುತ್ತೆ. ಆ ಕೋಪದಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಗ್ಲಾಸ್ನ ಹೊಡೆದಾಕ್ತಾರೆ. ಆ ಗ್ಲಾಸ್ನೂ ಕೂಡ ಇಲ್ಲಿ ಚಂದ್ರಪ್ರಭು ಅವರು ಕ್ಲೀನ್ ಮಾಡಲ್ಲ. ಮತ್ತು ಈ ಒಂದು ಗ್ಲಾಸ್ ಏನು ಹೊಡೆದಾಕಿರ್ತಾರೆ, ಅವರು ಕೈಲಿದ್ದ ಗ್ಲಾಸು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಬಟ್ ಗ್ಲಾಸ್ ಹೊಡೆದಾಕಿದ ತಕ್ಷಣ ಅದನ್ನು ಕ್ಲೀನ್ ಕೂಡ ಮಾಡಲ್ಲ. ಬಂದು ಇಲ್ಲಿ ಜಂಟಿಗಳೇ ಮಾಡಲಿ ಅಂತ ಅಂದ್ಬಿಟ್ಟು ಬಿಡ್ತಾರೆ. ಆದರೆ ಇಲ್ಲಿ ಯಾರೂ ಕೂಡ ಬಂದು ಮಾಡಲ್ಲ. ಧ್ರುವಂತವ್ರು ಮಾಡೋಕೆ ಹೋಗ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರು ಕೂಡ ಬೇಡ ಮಾಡಬೇಡಿ ಅಂತ ಅಂದ್ಬಿಟ್ಟು ಅವ್ರನ್ನ ತಡೀತಾರೆ. ಬಂದು ಕೊನೆಗೆ ಸುಮಾರು ಹೊತ್ತು ಆದಮೇಲೆ ಬಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡೋದು ಸತೀಶ್ ಅವರೇ ಕ್ಲೀನ್ ಮಾಡ್ತಾರೆ. ಆದರೆ ಇಲ್ಲಿ ಜಗಳ ನಡೆದಾಗ ಒಂದು ಇಲ್ಲಿ ಸತೀಶ್ ಅವ್ರು ಹೇಳೋದೇನಪ್ಪ ಅಂತಂದರೆ, ನಾನು ಬರೋವರೆಗೂ ಕಾಯಬೇಕು ಅಂತ ಅಂದ್ಬಿಟ್ಟು ಸತೀಶ್ ಅವ್ರು ಹೇಳ್ತಾರೆ. ಅಂದರೆ 8ರಿಂದ 10 ಅವರ್ ಆದರೂ ಕಾಯ್ಬೇಕಂದ್ರೆ ಹೌದು ಕಾಯಬೇಕು ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಓವರ್ ಆಗಿ ಹೇಳ್ತಾರೆ. ಯಾರನ್ನ 8ರಿಂದ 10 ಗಂಟೆವರೆಗೂ ಬಾತ್ರೂಮಲ್ಲೇ ಇರ್ತಾರೆ, ಅಷ್ಟೊತ್ತು ಬೇಕಾಗುತ್ತೆ ಸ್ನಾನ ಮಾಡೋಕ್ಕೆ. ಆದರೆ ಜಂಟಿ ಆಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ನೀವು ಕಾಯಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಿಮ್ಮಿಂದ ಇಲ್ಲಿ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರೆ ಇದಕ್ಕೊಂದು ಶಾಕಿಂಗ್ ಹೇಳಿಕೆ ಕೊಡ್ತಾರೆ. ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಕೂಡ ಹೊರಗಡೆ ಹೋಗಿ ಒಳಗಡೆ ಬಂದ ಮೇಲೆ ಈ ರೀತಿ ಇವ್ರು ಮಾತಾಡ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಕೂಡ ಇದು ಸ್ಕ್ರಿಪ್ಟೆಡ್ ಅಂತ ಕೂಡ ಕೆಲವೊಬ್ಬರಿಗೆ ಅನಿಸ್ಬಿಡುತ್ತೆ. ಅಂದರೆ ಚಂದ್ರಪ್ರಭಾ ಅವರು ಸ್ವಲ್ಪ ಸಾಫ್ಟ್ ಆಗಿ ಯಾವಾಗಲೂ ಕಾಮಿಡಿ ಮಾಡ್ಕೊಂಡಿರೋರು, ಬಟ್ ಈ ರೀತಿಯಾಗಿ ಜಗಳ ಆಡಿದ ತಕ್ಷಣ ಅವರು ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದೇನಪ್ಪ ಅಂತಂದರೆ ಸತೀಶ್ ಅವರು ಅದ್ಯಾವುದು ಅಲ್ಲ, ಅವನು ಡ್ರಾಮಾ ಆಡ್ತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಇದು ಈ ಒಂದು ಜಗಳ ಏನಿದೆ ಇದು ಪ್ರೀ ಪ್ಲಾನ್ ಮಾಡಿ ಜಗಳ ಆಡ್ತಿರೋದು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ಹತ್ರನೇ ಇಲ್ಲಿ ಸತೀಶ್ ಅವರು ಹೇಳ್ತಾರೆ. ಸ್ವಲ್ಪ ಇದು ಓವರ್ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಆಲ್ರೆಡಿ ಅವರು ಬಾತ್ರೂಮ್ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬರೋಕ್ಕೆ ತುಂಬ ಟೈಮ್ ತೊಗೊಂಡಿದ್ರು. ಎಲ್ಲರೂ ಕೂಡ ಒಂದು 2 ಸ್ನಾನ ಮಾಡ್ಕೊಂಡು ಕೂಡ ಹೊರಗಡೆ ಬಂದರು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಗಿಲ್ಲಿ ಅವರು ನಿಮ್ಮಿಂದ ಬೇರೆಯವ್ರು ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಅವೆಲ್ಲ ಏನೂ ಇಲ್ಲ, ಅವರು ಪ್ರೀ ಪ್ಲಾನ್ ಮಾಡಿಬಿಟ್ಟು ಇಲ್ಲಿ ಜಗಳ ಆಡ್ತಿರೋದು ಅಂತ ಕೂಡ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದರಿಂದ ಬೇರೆಯವ್ರಿಗೂ ಕೂಡ ಸ್ವಲ್ಪ ಬೇಜಾರು ಆಗುತ್ತೆ. ಇದ್ರ ಬಗ್ಗೆನೇ ಇಲ್ಲಿ ಸತೀಶ್ ಅವರು ಮತ್ತು ಚಂದ್ರಪ್ರಭು ಆ ನಂತರ ಇಲ್ಲಿ ಅಂದರೆ ಸಮಾಧಾನ ಆದಮೇಲೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅಂತ ಅಂದ್ಬಿಟ್ಟು ಸಮಜಾಯಿಷಿ ಕೂಡ ಇಲ್ಲಿ ಕೊಡ್ತಾರೆ. ಏನೇ ಸಮಜಾಯಿಷಿ ಕೊಟ್ಟರು ಕೂಡ ಬಟ್ ಅವ್ರು ಹೇಳಿದ ವರ್ಡ್ ಅಂತೂ ನಿಜ. ಈ ಒಂದು ವಿಚಾರಕ್ಕೆ ಪ್ಲಾನ್ ಮಾಡಿಕೊಂಡು ನೀವು ಇಲ್ಲಿ ಜಗಳ ಆಡೋದ್ರ ಅಂತ ಅಂದ್ಬಿಟ್ಟು ಇವತ್ತ ಕಿಚ್ಚನ ಪಂಚಾಯತಿಲಿ ಕೇಳಿದ್ರು ಕೂಡ ಇಲ್ಲಿ ಕೇಳ್ಬೋದು. ಅಂದರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಬಂದರೆ ಬೇಕಂತ ನೀವು ಸ್ವಲ್ಪ ಜಗಳ ಆಡಿ ಅಂತಾನೆ ಹೇಳ್ಬಿಟ್ಟು ಕಳಿಸಿದ್ದಾರೆ ಯಾರೋ ಹೊರಗಡೆಯಿಂದ ಇವ್ರಿಗೆ ಒಳಗಡೆ ಅನ್ನೋ ರೀತಿಲಿ ಮಾತಾಡೋದು. ಅದೇ ಚಂದ್ರಪ್ರಭು ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ, ಸ್ವಲ್ಪ ಈ ಥರ ಸೀರಿಯಸ್ ಆಗಿ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾರನ್ನ ಹೇಳಿ ಕಳಿಸಿದ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ಡಾಕ್ ಸತೀಶ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಕೊಟ್ಟಂಗಾಯ್ತು. ಇದೆಲ್ಲ ಆದಮೇಲೆ ಒಂದು ಗೇಮ್ ಕೂಡ ಇಲ್ಲಿ ಕೊಡ್ತಾರೆ, ಕಂಬದ ಮೇಲಿನ ಮೊಟ್ಟೆ ಅಂತಂದ್ಬಿಟ್ಟು. ಈ ಒಂದು ಗೇಮ್ ಮಾಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಉಸ್ತುವಾರಿ ಆಗಿದ್ದು ಸುದಿ ಅವರು ಫಸ್ಟಿಗೆ ಇಲ್ಲಿ ಬೈಸ್ಕೊಂತಾರೆ. ಆಲ್ಮೋಸ್ಟ್ ಅವರು ಗೇಮ್ನ ಯಾವ ರೀತಿ ಆಡಬೇಕು ಅಂತಾನೆ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕೂಡ ಇಲ್ಲಿ ಬೈತಾರೆ. ಯಾಕಂದರೆ ನೀವೇನು ಇಲ್ಲಿ ಅಂತ ಕೇಳಿದ ತಕ್ಷಣ ಹೇಳ್ತಾರೆ,
ಇಲ್ಲ ನಾನು ಇಲ್ಲಿ ಉಸ್ತುವಾರಿಯಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಗೇಮ್ನ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ, ಎಲ್ಲಾನ ಇಲ್ಲಿ ಕೋಲ್ ಬಳಸ್ಬೇಕಾ ಅಂತಂದ್ಬಿಟ್ಟು ಕೇಳಿದಾಗ ಮತ್ತೆ ಇಲ್ಲಿ ಗೇಮ್ನ ರೀಸ್ಟಾರ್ಟ್ ಮಾಡ್ತಾರೆ. ಕಳೆದ ವಾರನೂ ಕೂಡ ಇಲ್ಲಿ ಗೇಮ್ ಮಾಡಬೇಕಾದ್ರೆ ಸರಿಯಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿರಲಿಲ್ಲ. ಬಟ್ ಸ್ವಲ್ಪ ಇಲ್ಲಿ ಗೇಮ್ ಎಲ್ಲ ಮುಗಿದ ಮೇಲೆ ಇಲ್ಲಿ ಬಿಗ್ ಬಾಸ್ ಅವ್ರು ಎಂಟ್ರಿ ಕೊಟ್ಟಿದ್ರು. ಆದರೆ ಇಲ್ಲಿ ಸ್ಪರ್ಧಿಗಳು ಮಿಸ್ಟೇಕ್ ಮಾಡಿದ ತಕ್ಷಣ ಎಂಟ್ರಿ ಕೊಟ್ಬಿಟ್ಟು ಸರಿಯಾಗಿ ಗೇಮ್ನ ಆಡ್ತಾ ಇಲ್ಲ, ಅಂದ್ರೆ ನಿಯಮನ ಪಾಲಿಸಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಇಲ್ಲಿ ಅವರು ಕೂಡ ಬೈಸ್ಕೊತಾರೆ. ನೋಡಿ, ಕಳೆದ ವಾರ ಇಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಆಡಬೇಕಾದ್ರೆ ಉಸ್ತುವಾರಿಗಳಿಗೆ ಬೈದಿದ್ರು, ಈ ಸತಿ ಉಸ್ತುವಾರಿನೇ ಇಲ್ಲಿ ಬೈಸ್ಕೊಂಡಿದ್ರು. ಉಸ್ತುವಾರಿ ಆಗಿದ್ದೆ ಇಲ್ಲಿ ಸುದ್ದಿ ಅವರು, ಯಾಕಂದ್ರೆ ಗೇಮ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಳೆದ ವಾರ ಅವ್ರು ಹೇಳಿದ್ರು. ಈ ವಾರ ಇಲ್ಲಿ ಬಿಗ್ ಬಾಸ್ ಬಂದು ಡೈರೆಕ್ಟ್ ಆಗಿ ಅವ್ರಿಗೇನೆ ಬೈದ್ರು. ಯಾಕಂದ್ರೆ ಇಲ್ಲಿ ಮಿಸ್ಟೇಕ್ಗಳಾಗುತ್ತೆ, ಬಟ್ ಆದ್ರೆ ಮಿಸ್ಟೇಕ್ ಮಾಡಿದ ತಕ್ಷಣ ಏನೋ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ಬಿಟ್ರು, ಉಸ್ತುವಾರಿಗಳಿಂದನೇ ಈ ರೀತಿ ಆಗ್ಬಿಡ್ತು ಅಂತ ಹೇಳೋದು ತಪ್ಪು. ಬಟ್ ಅದೇ ಇಲ್ಲಿ ಉಸ್ತುವಾರಿ ಆಗಿದ್ದು ಸುದ್ದಿಯವರು ಕೂಡ ತಪ್ಪು ಮಾಡಿಗೆ ಮತ್ತೆ ಇಲ್ಲಿ ಗೇಮ್ನ ಫಸ್ಟಿಂದ ಆರಂಭ ಕೂಡ ಮಾಡ್ತಾರೆ. ಗೇಮ್ ಅಂತೂ ಅಷ್ಟೊಂದು ಓಹೋ ಆಹಾ ಅಂತ ಹೇಳಂಗೆ ಇರಲಿಲ್ಲ, ತುಂಬ ಅಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಆಡಿದ್ರು. ಇಲ್ಲಿ ಒಂಟಿಗಳಿಗಿಂತ ಜಂಟಿಗಳು ತುಂಬ ಚೆನ್ನಾಗಿ ಆಡಿದ್ರು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿಯವರಂತೂ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಆಡಿದ್ರು. ಅಂದರೆ ತುಂಬಾ ಇಲ್ಲಿ ನಗಾಡ್ಕೊಂಡಾದ್ರು. ಇಲ್ಲಿ ಒಂಟಿಗಳು ಏನು ಮಾಡಿದ್ರು ಅಂತಂದರೆ ಸ್ವಲ್ಪ ಸೀರಿಯಸ್ ಆಗಿ ಆಡಕ್ಕೆ ಹೋದ್ರು. ಅದಕ್ಕೋಸ್ಕರನೇ ಇಲ್ಲಿ ಮೊಟ್ಟೆನ ಇಡಬೇಕಂತಂದ್ರೆ ಸುಮಾರು 12 ನಿಮಿಷ ಕಾಲಾವಕಾಶ ತಗೊಂಡ್ರು. ಬಟ್ ಜಂಟಿಗಳು ತುಂಬ ಬೇಗನೆ ಮುಗಿಸಿದ್ರು, ಸುಮಾರು 4 ನಿಮಿಷದೊಳಗಡೆ ಇಲ್ಲಿ ಮುಗಿಸಿದ್ರು. ಈ ಒಂದು ಗೇಮ್ನ ಇಲ್ಲಿ ಗೆದ್ದಿದ್ದು, ಕೊನೆಗೂ ಕೂಡ ಜಾಸ್ತಿ ಗೇಮ್ನ ಗೆದ್ಕೊಂಡ್ಬಂದಿದ್ದು ಇಲ್ಲಿ ಒಂಟಿಗಳೇ ಜಾಸ್ತಿ ಗೆದ್ದಿದ್ರು. ಆದರೆ ಕೊನೆ ಗೇಮ್ನ ಇಲ್ಲಿ ಜಂಟಿಗಳು ಗೆದ್ರು. ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿರಂಗೆ ಮತ್ತೆ ಗೇಮ್ ಆಡಬೇಕಾದ್ರೂ ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿಕೊಂಡು ಇಲ್ಲಿ ಆಟ ಆಡ್ತಿದ್ರು. ಅಂದ್ರೆ ಗೇಮ್ನ ಎಂಜಾಯ್ ಮಾಡಿಕೊಂಡು ಇಲ್ಲಿ ಆಡ್ತಾ ಇದ್ರು, ತುಂಬ ಸೀರಿಯಸ್ ಆಗಿ ತಗೊಂಡು ಆಡ್ತಾ ಇರಲಿಲ್ಲ. ಗೇಮ್ ಎಲ್ಲ ಆಡಾದ್ಮೇಲೆ ಇಲ್ಲಿ ಜಂಟಿ ತಂಡದವರು ಗೆದ್ರು ಅಂತ ಹೇಳಾದ್ಮೇಲೆ ಸ್ವಲ್ಪ ಇಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ಇಲ್ಲಿ ಧನುಷ್ ಗೌಡರು ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಗಿಲ್ಲಿಯವರು ಕಾಮಿಡಿ ಮಾಡ್ತಿದ್ರೆ ನೀನು ಯಾರ ಹತ್ರ ಬೇಕಾದ್ರೂ ಕಾಮಿಡಿ ಮಾಡು, ನನ್ನ ಹತ್ರ ಬಂದ್ಬಿಟ್ಟು ಕಾಮಿಡಿ ಮಾಡಬೇಡ, ಕಾಮಿಡಿ ಮಾಡಿದ್ರೆ ಸೀರಿಯಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಸೀರಿಯಸ್ ಆಗಿ ಗಿಲ್ಲಿಯವ್ರ ಹತ್ರ ಮಾತಾಡ್ತಾರೆ. ಬಟ್ ಈ ಒಂದು ವರ್ಡ್ ಹೇಳೋ ಅವಶ್ಯಕತೆ ಇರಲಿಲ್ಲ. ಪಾಪ ಅವ್ರು ಎಲ್ಲರ ಹತ್ರನೂ ಕೂಡ ಇಲ್ಲಿ ನಾರ್ಮಲ್ ಆಗಿ ಕಾಮಿಡಿಯಾಗಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಧನುಷ್ ಗೌಡ ಅವರು ಈ ರೀತಿ ಹೇಳೋ ಒಂದು ನೆಸೆಸಿಟಿ ಇರಲಿಲ್ಲ. ಬಟ್ ಆದ್ರೆ ಇಲ್ಲಿ ಹೇಳ್ತಾರೆ ಏನು ನನ್ನ ಹತ್ರ ಒಂದು ಕಾಮಿಡಿ ಮಾಡಬೇಡ ಅಂತ ಅಂದ್ಬಿಟ್ಟು. ಆನಂತರ ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ನಾರ್ಮಲ್ ಆಗಿ ಮಾತಾಡ್ಕೊಂಡು ಕಾಮಿಡಿನ ಹಾಗೆ ಇಲ್ಲಿ ಕಂಟಿನ್ಯೂ ಕೂಡ ಇಲ್ಲಿ ಮಾಡ್ತಾರೆ ಗಿಲ್ಲಿಯವರು. ಈ ಗೇಮ್ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಕಾಕ್ರೋಚ್ ಸುದ್ದಿಯವರು ಒಳಗಡೆ ಬರ್ತಾರೆ. ಜಂಟಿಗಳು ಆ ಒಂದು ಗೇಮ್ನ ಏನು ಗೆದ್ದಿರ್ತಾರೆ ಇಲ್ಲಿ ಸ್ವಲ್ಪ ಅದನ್ನ ಎಂಜಾಯ್ ಕೂಡ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಮತ್ತೆ ಇಲ್ಲಿ ಡಿಸ್ಕಷನ್ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಯಾರು ಇವಾಗ ಜಂಟಿಗಳು ಗೆದ್ದಿದಾರಲ್ಲ ಅವ್ರ ಕಡೆಯಿಂದ ಯಾರು ಫೈನಲಿಸ್ಟ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡಬೇಕಾದ್ರೆ ಇಲ್ಲಿ ಕಾಕ್ರೋಚ್ ಸುದ್ದಿಯವರು, ಜಾನ್ವಿಯವರು ಮತ್ತೆ ಅಶ್ವಿನಿ ಗೌಡ ಅವರು 3 ಜನ ಇಲ್ಲಿ ಮಾತಾಡ್ತಾರೆ. ಆದರೆ ಜಾನ್ವಿಯವರು ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಜಾನ್ವಿಯವರು ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾರೆ. ಎಲ್ಲಪ್ಪ ಇಲ್ಲಿ ಅನುಯಾಯಿಗಳು ಎಲ್ಲಿ ಬರಲೇ ಇಲ್ಲ, ಜೈಕಾರ ಹಾಕ್ತಾರೆ ಇಲ್ಲ ಯಾರು ಕೂಡ ಅಂತ ಅಂದ್ರೆ ಇಲ್ಲಿ ಜಾನ್ವಿಯವರು ಸ್ವಲ್ಪ ಬಾಯಿಗೆ ಲಗಾಮಿಳ್ದೆ ಅವರು ಅನುಯಾಯಿಗಳು ಅಲ್ಲ ಅನುನಾಯಿಗಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸ್ವಲ್ಪ ಈ ಒಂದು ಮಾತು ಸ್ವಲ್ಪ ಓವರ್ ಅಂತಾನೆ ಇಲ್ಲಿ ಅನ್ಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಸುದ್ದಿಯವ್ರು ಕೇಳ್ತಾರೆ ಹೋಗಿ ಇಲ್ಲಿ ಹೇಳ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ ಹೇಳ್ಕೊ ಹೋಗು ಅಂತ ಅಂದ್ಬಿಟ್ಟು ಸಲೀಸಾಗಿ ಹೇಳ್ತಾರೆ. ಬಟ್ ಅವರು ಹೇಳಿದ್ರಲ್ಲಿ ಏನು ತಪ್ಪು ಅಂತಂದ್ರೆ ಅನುಯಾಯಿ ಅಂತ ಹೇಳಕ್ಕೆ ಅನುನಾಯಿಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಾಯಿಗೆ ಇಲ್ಲಿ ಜಂಟಿಗಳನ್ನ ಇಲ್ಲಿ ಹೋಲಿಸ್ತಾರೆ. ಅದಾದ್ಮೇಲೆ ಗಿಲ್ಲಿಯವರು ಕೂಡ ಇಲ್ಲಿ ಎಂಟ್ರಿ ಕೊಟ್ಬಿಟ್ಟು ಹೇಳ್ತಾರೆ ಅವರೇನು ಆ ರೀತಿ ಮಾತಾಡಲ್ಲ, ಅವ್ರಿಗೇನು ಬುದ್ಧಿ ಇಲ್ವಾ, ಅವರೇನು ಕಜ್ಜಿ ನಾಯ ಹಾಗೆ ಹೀಗೆ ಅಂತ ಮಾತಾಡಿದಾಗ ಅವಳು ಇವಳು ಅಂತ ಮಾತಾಡಬೇಡ ಅಂತಂದ್ಬಿಟ್ಟು ಜಾನ್ವಿಯವರು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾಯಿ ಅನ್ನೋ ಪದ ಸ್ಟಾರ್ಟ್ ಮಾಡಿದ್ದು ಜಾನ್ವಿಯವರೇ. ಈ ಒಂದು ವಿಚಾರಕ್ಕೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಇವರಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೇಬೇಕು. ಮತ್ತೆ ಗಾಂಚಲಿ ಅನ್ನೋ ಮಾತು ಕೂಡ ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ಅಭಿಷೇಕ್ ಅವರಿಗೆ ಈ ರೀತಿಯಾಗಿ ಮಾತಾಡಿದ ತಕ್ಷಣ ಇಲ್ಲಿ ಇವರು ಅವ್ರ ಪೇರಾಗಿರೋ ಅಶ್ವಿನಿ ಅವರು ಕೂಡ ಮಾತಾಡಿದ್ರು ಈ ರೀತಿಯಾಗಿ ಮಾತಾಡಬೇಡ ಅಂದ್ಬಿಟ್ಟು. ರಾಷ್ಕಾ ಶೆಟ್ಟಿ ಅವರು ಕೂಡ ಇಲ್ಲಿ ಹೇಳಿದ್ರು ಗಾಂಚಲಿ ಗಿಂಚಲಿ ಅಂತೆಲ್ಲ ಮಾತಾಡಬೇಡ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಾಂಚಲಿ ಅನ್ನೋದು ಅಷ್ಟೊಂದು ಕೆಟ್ಟ ವರ್ಡ್ ಅಲ್ಲ ಅಂತಂದ್ಬಿಟ್ಟು ಅಂದ್ರು. ಮತ್ತೆ ಇಲ್ಲಿ ಅನುಯಾಯಿಗಳಿಗೆ ಅನುನಾಯಿಗಳು ಅಂತ ಕೂಡ ಇಲ್ಲಿ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಅವ್ರಿಗೆ ಕ್ಲಾಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ವೀಕ್ಷಕರ ನಿಮ್ಮ ಪ್ರಕಾರ ಇಲ್ಲಿ ಈ ವಿಚಾರಕ್ಕೆ ಅವ್ರಿಗೆ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳಿ. ಮತ್ತು ಇವೆಲ್ಲ ಮುಗ್ದಾದ್ಮೇಲೆ ಇಲ್ಲಿ ಒಂದು ಗೇಮ್ ಕೂಡ ಕೊಡ್ತಾರಲ್ಲ, ಫೈನಲ್ ಆಗಿ ಇಲ್ಲಿ ಸೆಲೆಕ್ಟ್ ಆಗೋದು ಜಂಟಿಗಳ ಟೀಮಿಂದ ಇಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಮಾಲು ಅವ್ರನ್ನ ಮತ್ತು ಸ್ಪಂದನ ಅವ್ರನ್ನ. ಇಲ್ಲಿ ಖುಷಿ ಕೂಡ ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಮಾಲು ಅವರು ತುಂಬ ಚೆನ್ನಾಗಿ ಗೇಮ್ ಆಡಿ ಗೆಲ್ಸಿರ್ತಾರೆ, ಅದಕ್ಕೋಸ್ಕರ ಫೈನಲ್ಗೆ ಬರ್ತಾರೆ. ಬಟ್ ಇಲ್ಲಿ ಇನ್ನೊಂದು ಗೇಮ್ ಇಟ್ಟಿರ್ತಾರೆ. ಆ ಒಂದು ಗೇಮಲ್ಲಿ ಬಾಲ್ನ ಇಲ್ಲಿ ಒಬ್ಬರು ಬಾಲ್ನ ಹಾಕಬೇಕು, ಇನ್ನೊಬ್ಬರು ಕರೆಕ್ಟಾಗಿ ಗುರಿ ಇಟ್ಟು ಆ ಬಾಲ್ನ 3 ಬಾಲ್ಗಳನ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ತುಂಬ ಚೆನ್ನಾಗಿ ಇಲ್ಲಿ ಲೈಟಾಗಿ ತೊಗೊಂಡಿದ್ದು ಅಶ್ವಿನಿ ಗೌಡ ಅವ್ರನ್ನ ಮಾಲು ಅವ್ರು ತೊಗೊಂಡ್ರು ಅಂತ ಕಾಣಿಸುತ್ತೆ. ಅಂದರೆ ಇವರು ಹಾಕಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ರು, ಮತ್ತು ಓವರ್ ಕಾನ್ಫಿಡೆಂಟ್ ಇತ್ತು ಅಂತ ಅಂದ್ಬಿಟ್ಟು ನನಗನ್ನಿಸ್ತು ಪರ್ಸ್ನಲಿ ಆಗಿ. ಏನಕ್ಕೆ ಅಂದರೆ ಮಾಲು ಅವರು ಸಿಕ್ಕಾಪಟ್ಟೆ ಫೋರ್ಸ್ ಆಗಿ ಒಂದು ಬಾಲ್ನ ತಳ್ತಿದ್ರು, ಬಟ್ ಒಂದು ಬಾಲ್ ಕೂಡ ಇಲ್ಲಿ ಹಾಕಲಿಲ್ಲ. ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಎಕ್ಸಲೆಂಟ್ ತುಂಬ ಚೆನ್ನಾಗಿ ಆ ಒಂದು ಗೇಮ್ ಮಾಡ್ತಾರೆ. ಅದೇ ಹೇಳೋರು ಕೆಲವೊಂದ್ಸತಿ ಅದೃಷ್ಟ ಅನ್ನೋದು ಯಾರಿಗೆ ಒಲಿಯುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಅನ್ನೋದನ್ನ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಏನಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಈ ಒಂದು ಗೇಮ್ನ
ಆಡಲ್ಲ, ಇಲ್ಲಿ ಚೆನ್ನಾಗಿ ಆಡೋದು ಮಾಳು ಅವರು ಅಂತ ಅನ್ಕೊಂಡಿದ್ರು. ಬಟ್ ಮಾಳು ಅವರು ಒಂದು ಬಾಲ್ ಕೂಡ ಇಲ್ಲಿ ಹಾಕಲಿಲ್ಲ. ಅಶ್ವಿನಿಗಳವರು ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಇಲ್ಲಿ ಆಡ್ಬಿಟ್ಟು ಹಾಕಿದ್ರು. ಬಟ್ ಗೇಮ್ ಗೆದ್ದಾದ್ಮೇಲೆ ಇಲ್ಲಿ ಫೈನಲಿಸ್ಟ್ ಆಗ್ತಾರೆ. ಅದಾದ್ಮೇಲೆ ದೇವ್ರ ಹತ್ರ ಹೋಗಿ ಇಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂತಾರೆ. ಅಂದರೆ ದೇವ್ರ ಹತ್ರ ಹೋಗ್ಬಿಟ್ಟು ಶೂ ಹಾಕೊಂಡಿರ್ತಾರೆ ಅವರು. ಶೂ ಹಾಕೊಂಡು ದೇವ್ರ ಹತ್ರ ಕೈ ಮುಕ್ಕೊಂಡು ನಿಂತ್ಕೊಂತಾರೆ. ಆಲ್ಮೋಸ್ಟ್ ಯಾರು ಕೂಡ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಶೂ ಮತ್ತು ಚಪ್ಪಲಿಗಳನ್ನ ಯೂಸ್ ಮಾಡಲ್ಲ. ಬಟ್ ದೇವ್ರ ಕೈ ಮುಗಿಬೇಕಾದ್ರೂ ಅಷ್ಟೇ ಚಪ್ಪಲಿ ಅಥವಾ ಶೂ ಏನೋ ಹಾಕಿದ್ರೆ ಬಿಟ್ಬಿಟ್ಟು ನಿಂತ್ಕೊಳ್ತಾರೆ. ಇಷ್ಟು ದೊಡ್ಡವರಾಗಿದ್ದಾರೆ, ಬಟ್ ಆ ಒಂದು ಸೆನ್ಸ್ ಕೂಡ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಬಟ್ ಬೇರೆ ಬೇರೆ ಜಾಗಗಳೆಲ್ಲ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾರೆ. ಬಟ್ ಈ ಒಂದು ಸಣ್ಣ ವಿಚಾರ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇದೆಲ್ಲ ಆದಮೇಲೆ ಇಲ್ಲಿ ಅಶ್ವಿನಿಗೌಡವರು, ಜಾನ್ವಿಯವರು, ಸುದಿಯವರು 3 ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಈ ಗೇಮ್ ಎಲ್ಲ ಮುಗ್ದಾದ್ಮೇಲೆ. ಬಟ್ ಈ ಹಿಂದೆ ಇಲ್ಲಿ ಅಶ್ವಿನಿಗೌಡವರು ಕಾಕ್ರೋಚ್ ಸುದಿಯವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆದ್ಮೇಲೆ 3 ಜನ ಏನು ಕುತ್ಕೊಂಡು ಮಾತಾಡ್ತಾ ಇರ್ತಾರೋ ಇದನ್ನ ನೋಡಿದ ತಕ್ಷಣ ಧ್ರುವಂತವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಮತ್ತು ಕೋಪ ಕೂಡ ಬರುತ್ತೆ. ಇಲ್ಲಿ ಅಶ್ವಿನಿಗೌಡವರು ಯಾವಾಗ ಬೇಕಂದ್ರೆ ಅವಾಗ ಇಲ್ಲಿ ಚೇಂಜ್ ಆಗ್ತಾರೆ. ಮತ್ತು ಇಲ್ಲಿ ನಾಟಕ ಕೂಡ ಯಾವಾಗ ಬೇಕಂದ್ರೆ ಅವಾಗ ಆಡ್ತಾರೆ ಅಂತ ಅಂದ್ಬಿಟ್ಟು ಮಲ್ಲಮ್ಮ ಅವ್ರ ಹತ್ರ ಮತ್ತಿಲ್ಲಿ ರಕ್ಷಿತ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಕಾಕ್ರೋಚ್ ಸುದೀರ್ ಅವ್ರ ಕಂಡ್ರಣ ಇಲ್ಲಿ ಆಗ್ತಾರಲ್ಲ ಆ ಹಿಂದೆ. ಬಟ್ ಫೈನಲಿಸ್ಟ್ ಆದ್ಮೇಲೆ ಇವ್ರು 3 ಜನ ಏನ್ ಮಾತಾಡ್ತಾರೋ ತುಂಬಾ ದೋಸ್ತಿಗಳ ತರ ಇಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅದಕ್ಕೋಸ್ಕರನೇ ಯಾರು ಯಾವಾಗ ಎಲ್ಲಿ ನಾಟಕ ಆಡ್ತಾರೆ ಅಂತಾನೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಕೂಡ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಸಿಕ್ಕಾಪಡೆ ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಸ್ವಲ್ಪ ಓವರ್ ಆಗಿ ಮಾತಾಡಿದ್ದು ಕೂಡ ಇಲ್ಲಿ ಇತ್ತು. ಏನಕ್ಕೆ ಅಂತಂದ್ರೆ ಗಿಲ್ಲಿಯವರು ಕಾಮಿಡಿ ಮಾಡಿದ್ರೆ ಇಲ್ಲಿ ಅದನ್ನ ಧನುಷ್ ಗೌಡವರು ಅದನ್ನ ಕಾಮಿಡಿ ರೀತಿಯಲ್ಲಿ ತಗೊಳ್ಳಿಲ್ಲ, ಸ್ವಲ್ಪ ಟ್ರಾಜಿಡಿ ಮಾಡಿಬಿಟ್ರು ಅಂತಾನೆ ಹೇಳ್ಬೋದು. ಮತ್ತೆ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ ಚಂದ್ರಪ್ರಭು ಅವ್ರಿಗಂತೂ ಇಲ್ಲಿ ಕ್ಲಾಸ್ ತಗೊಂತಾರೆ. ಏನಕ್ಕೆ ಅಂತಂದ್ರೆ ಗ್ಲಾಸ್ ಹೊಡೆದಾಕಿದ ವಿಚಾರಕ್ಕೆ ಆಲ್ಮೋಸ್ಟ್ ಮನೆಗೆ ಯಾವ ವಸ್ತುಗಳನ್ನು ಕೂಡ ಇಲ್ಲಿ ಹೊಡೆದಾಕ್ಬಾರ್ದು. ಇಲ್ಲಿ ಫಸ್ಟ್ ಚಂದ್ರಪ್ರಭು ಅವರು ಹೊಡೆದಾಕಿದ್ದಾರೆ. ಮತ್ತೆ ಸತೀಶ್ ಅವರು ಕೂಡ ಇಲ್ಲಿ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇಲ್ಲ ಇದೆಲ್ಲ ಸುಮ್ಮನೆ ನಾಟಕ ಆಡ್ತಾ ಇರೋದು, ಪ್ರೀಪ್ಲಾನ್ ಮಾಡ್ಕೊಂಡು ಜಗಳ ಆಡ್ತಾ ಇರೋದು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರಿಗೂ ಕೂಡ ಇಲ್ಲಿ ಬೈಯೋ ಚಾನ್ಸ್ ಇದೆ. ಮತ್ತೆ ಮೇಯ್ನ್ ಆಗಿ ಜಾಸ್ತಿ ಬೈಸ್ಕೊಳ್ಳೋದು ಯಾರಪ್ಪ ಅಂತಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಕ್ಲಾಸ್ ತಗೊಳ್ಳೋದು ಕಾಕ್ರೋಚ್ ಅವ್ರಿಗೆ ಅಸುರಾಧಿಪತಿ ಅಂತ ಅಂದ್ಬಿಟ್ಟು ಏನು ಕೊಟ್ಟಿದ್ರು ಅದನ್ನ ಅಷ್ಟೊಂದು ಚೆನ್ನಾಗಿ ನಿಭಾಯಿಸ್ಲಿಲ್ಲ. ಇವಾಗ ನಾವು ನೋಡಿದೀವಿ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಅವರು ವಿಲನ್ ಪಾತ್ರದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ. ಬಟ್ ಈ ಒಂದು ಪಾತ್ರನ ಅವರು ನಿಭಾಯಿಸ್ಲಿಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರೋ ಪಾತ್ರ ಸಿಕ್ಕಿತ್ತು ಅಂತ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಕಾಕ್ರೋಚ್ ಸುದಿಯವರು ಪರ್ಫಾರ್ಮೆನ್ಸ್ ಅಂತೂ ಕೊಡಲಿಲ್ಲ. ಆನಂತರ ಇಲ್ಲಿ ಅಶ್ವಿನಿ ಗೌಡವ್ರಿಗೂ ಕೂಡ ಕ್ಲಾಸ್ ಸಿಗೋ ಚಾನ್ಸಸ್ ಇದೆ. ಏನಕ್ಕೆ ಅಂತಂದರೆ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರಿಗೆ ಇಲ್ಲಿ ಇಬ್ರಿಗೂ ಕೂಡ ಏನು ಹೇಳಿದ್ರು ಅಂತಂದರೆ ಗಿಲ್ಲಿಯವ್ರ ಜೊತೆ ಬಂದರೆ ಫ್ರೀ ಪ್ರಾಡಕ್ಟ್ ಇದ್ದಂಗೆ ನೀನು ಅಂತಂದ್ಬಿಟ್ಟು ಫ್ರೀ ಪ್ರಾಡಕ್ಟ್ ಕೊಡ್ತಾಳಲ್ಲ ನೀನು ಫ್ರೀ ಪ್ರಾಡಕ್ಟು ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಯಾರು ಫ್ರೀ ಪ್ರಾಡಕ್ಟು ಏನು ಅನ್ನೋ ವಿಚಾರನ ಇಲ್ಲಿ 100% ಆಗಿ ಅಂದರೆ ನೀವು ಹತ್ರ ಮಾತಾಡಿದ ತಪ್ಪು ಅಂತಂದ್ಬಿಟ್ಟು ಹೆಚ್ಚಿನ ಪಂಚಾಯಿತಿಯಲ್ಲಿ ಚರ್ಚೆ ಆಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಸೊ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಯಾರು ನಾಮಿನೇಟ್ ಆದ್ರು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸದ್ಯ ಇವಾಗ ಇವತ್ತಿನ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಹೆಚ್ಚಾಗಿ ಕ್ಲಾಸ್ ತಗೋಬೇಕು, ಯಾವ ವಿಚಾರದಲ್ಲಿ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.